ಪತ್ರಿಕಾ ಮತ್ತು ದೃಷ್ಟಿ ಮಾಧ್ಯಮದವರೇ, ಭಾಳ ಸಂತೋಷ ಆಗುತ್ತೆ. ಕಾರಣ ಏನಂತಂದರೆ, ಡೈರಿ ಕಟ್ಕೊಂಡು ನಂತರ ಈಗ ಮೊದಲನೇ ಕಟ್ಟಡಾರು ನೀವು ಕಟ್ಕೊಂಡಿರ್ತಕ್ಕಂಥದ್ದು ಈ ಗ್ರಾಮಸ್ಥರು, ಒಂದು ಆಡಳಿತ ಮಂಡಳಿ ಮತ್ತು ಏನು ಅಧ್ಯಕ್ಷರು ಕಾರ್ಯದರ್ಶಿಗಳ ನಿಮ್ಮ ಒಳ್ಳೆಯ ಆಡಳಿತದಿಂದ ಇದು ಸಾಧ್ಯ ಆಗಿದೆ ಅಂತ ಹೇಳ್ಬೋದು. ಯಾಕೆಂದರೆ ಭಾಳಷ್ಟು ಊರುಗಳಲ್ಲಿ ಸುಮಾರು ವರ್ಷಗಳಾಗಿದ್ದರೂ ಕೂಡ ಇನ್ನೂ ಕಟ್ಟಡನೇ ಇಲ್ಲ. ಅಂಥದ್ರಲ್ಲಿ ನೀವು ಕಟ್ಟಡ ಕಟ್ಕೊಂಡು ಈಗ ಮೊದಲನೇ ಮಹಡಿನೂ ಕಟ್ಟಿ ಅದನ್ನು ಬಾಡಿಗೆ ಕೊಡೋಕ್ಕೆ ಕೂಡ ವ್ಯವಸ್ಥೆ ಮಾಡಿದ್ರಿ. ಈಗಾಗಲೇ ಈಗ ಖಾಸಗಿ ಡೈರಿಗಳು ಬರ್ತಾ ಇದೆ ಅಂತೇಳಿ ಏನು ಹೇಳ್ತಾ ಇದ್ದಾರೆ. ಆ ಒಂದು ಡೈರಿಗಳೇನಿದೆ ತಮ್ಮೆಲ್ಲರಿಗೂ ಗೊತ್ತಿದೆ. ಇವತ್ತು ₹1, ₹2 ಹಾಲು ರೇಟು ಹೆಚ್ಚಿಗೆ ಕೊಡ್ಬೋದು. ಮುಂದಿನ ದಿವಸಗಳಲ್ಲಿ ಭವಿಷ್ಯದಲ್ಲಿ ಅದು ನಮಗೆ ಮಾರ್ಕ್ ಆಗುತ್ತೆ. ಇವತ್ತೇನು ನಮ್ಮ ಸಂಸ್ಥೆ ಇದೆ, ಇದು ನಿಮ್ಮದೇ ಸಂಸ್ಥೆ. ಈ ಡೈರಿ ಏನಿದೆ ಇವತ್ತು ನಿಮಗೆಲ್ಲ ಕಟ್ಟಡ ಎಲ್ಲ ಸುಸಜ್ಜಿತವಾಗಿದೆ. ಬೇರೆ ಇನ್ನೇನು ಅವಶ್ಯಕತೆ ಇಲ್ಲ. ಇವತ್ತು ಅದರಲ್ಲಿ ಬರ್ತಕ್ಕಂಥ ಬಾಡಿಗೆ ಆಗ್ಬೋದು, ಹಾಲಿನ ದುಡ್ಡಾಗ್ಬೋದು, ಮತ್ತೆ ಬೋನಸ್ ರೂಪದಲ್ಲಿ ನಿಮ್ಗೆ ಹಿಂದಿರುಗಿ ಬರುತ್ತೆ. ತಡ ಆಗ್ಬೋದು, ಏನೋ ಇವತ್ತು ಅವ್ರು ₹1 ಜಾಸ್ತಿ ಕೊಡ್ತಾರೆ ಆಗ್ಬೋದು, ನಮ್ದು ಇನ್ನೂ ₹5 ಎಲ್ಲ ಸೇರಿಸಿ ಬೋನಸ್ ರೂಪದಲ್ಲಿ ಏನು ವಾಪಸ್ ಬರುತ್ತೆ ಮುಂದಿನ ದಿನಗಳಲ್ಲಿ. ಇವತ್ತೇನು ಖಾಸಗಿಯವ್ರು ಕೊಡ್ತಾರೆ ಅದಕ್ಕಿಂತ ಹೆಚ್ಚಿನ ಲಾಭ ನಿಮಗೆ ಬರುತ್ತೆ. ಇವತ್ತೇನು ಬಾಡಿಗೆ ಬರುತ್ತೋ ಅದ್ರ ಕೂಡ ನಿಮ್ಗೆ ಬೋನಸ್ ರೂಪದಲ್ಲಿ ವಾಪಸ್ಸೇ ಬರುತ್ತೆ, ನಿಮಗೆ ಬರುತ್ತೆ, ಅದೇನು ಬೇರೆ ಯಾರಿಗೂ ಹೋಗೋದಿಲ್ಲ. ಆದರೆ ಇವತ್ತು ಯಾರೋ ಖಾಸಗಿಯವ್ರು ಮಾಡ್ಕೊಂಡು ಹೋದರೆ ಬರೀ ಅವ್ರ ಜೋಬ್ ತುಂಬಿಸ್ಕೊಳ್ತಾರೆ, ಅವ್ರು ಹೋಗ್ತಾರೆ. ಅವ್ರು ಹೋಗಿ ₹5 ಹೆಚ್ಚಿಗೆ ಕೇಳಿದ್ರು ಅವ್ರು ಕೊಡೋದಿಲ್ಲ. ಅದರಿಂದ ಈ ಒಂದು ಸಂಸ್ಥೆನ ತಾವೆಲ್ಲ ಉಳಿಸ್ಕೊಂಡು ಹೋಗಬೇಕು. ಇದು ನಿಮಗೇನು ವೈದ್ಯರು ಇರ್ಬೋದು, ಹಸುಗೆ ಆರೋಗ್ಯ ತಪ್ಪಿದಾಗ ವೈದ್ಯರನ್ನ ಕಳಿಸ್ಕೊಡ್ತಾರೆ, ಖಾಸಗಿಯವ್ರು ಕಳಿಸೋದಿಲ್ಲ. ಅದರಿಂದ ವ್ಯತ್ಯಾಸ ಬರೀ ರೇಟ್ ಒಂದನ್ನೇ ತಾವು ನೋಡಬಾರ್ದು. ರೇಟ್ ₹1 ಹೆಚ್ಚಿಗೆ ಅಲ್ಲಿ ಬರುತ್ತೆ ಅನ್ನೋ ಒಂದೇ ಒಂದು ರೀಸನ್ನ ತಾವು ನೋಡಬಾರ್ದು. ಎಲ್ಲ ರೀತಿಯಲ್ಲಿ ಯೋಚನೆ ಮಾಡಿ ಇದನ್ನು ಮುಂದುವರ್ಸ್ಕೊಂಡು ಹೋಗಬೇಕು. ನಮ್ಮದು ಏನು DCC ಬ್ಯಾಂಕ್ ಆಗುತ್ತೆ, ಅದಾದಮೇಲೆ ನಿಮ್ಮ ಒಂದು ಡೈರಿ ಗ್ಯಾರಂಟಿ ಮೇಲೆ ನಾವು ಲೋನ್ಗಳು ಸಹ ಕೊಡ್ತೀವಿ. ಆದರೆ ಖಾಸಗಿಯವರ ಯಾವುದೇ ಗ್ಯಾರಂಟಿ ಕೊಡಿಸೋಕ್ಕಾಗೋದಿಲ್ಲ. ಇವತ್ತು ಹಲವಾರು ಕಡೆ ಇವತ್ತೇನಿದೆ ಹಾಲು ಉತ್ಪಾದನೆ ಜಾಸ್ತಿ ಆಗ್ತದೆ. ನಮ್ಮ ಕೋಲಾರ ಜಿಲ್ಲೆ ವಿಭಜನೆ ಆದರೂ ಸಹ ಇವತ್ತು ಪ್ರತಿ ಹಳ್ಳಿಗಳಲ್ಲೂ ಹೆಚ್ಚಿಗೆ ಇವತ್ತು ಏನಾದರೂ ಒಂದು ಆದಾಯದ ಮೂಲ ಬರ್ತಾ ಇರ್ತಕ್ಕಂಥದ್ದು ಯಾವುದು ಅಂತಂದರೆ ಅದು ಡೈರಿ ಮತ್ತು ನಮ್ಮ ಇದು ಹಾಲು ಉತ್ಪಾದಕರ ಒಂದೇ ರೂಪದಲ್ಲಿ ಇವತ್ತು ಬರ್ತಾ ಇರ್ತಕ್ಕಂಥದ್ದು. ಅದರಿಂದ ಎಲ್ಲರೂ ಅದ್ರ ಮೇಲೆ ಹೆಚ್ಚಿಗೆ ಅವಲಂಬಿತರಾಗಿದ್ದಾರೆ. ತಾವು ಇದನ್ನು ಇನ್ನೂ ಒಳ್ಳೆಯ ರೀತಿಯಲ್ಲಿ ನಡ್ಸ್ಕೊಂಡು ಹೋಗಬೇಕು ಅಂತ ನಾನು ಆಡಳಿತ ಮಂಡಳಿಯವರಿಗೆ ಮನವಿ ಮಾಡ್ತಾ ನನಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟದಕ್ಕೆ ಎಲ್ರಿಗೂ ವಂದಿಸಿ ನನ್ನ ಮಾತು ಮುಗಿಸ್ತಾರೆ. ಜೈ ಹಿಂದ್.